ರಾಮ ಜಯ ತು ಶ್ರೀ ರಾಮ ಸುನಾಮ. ರಾಮ 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 ರಾಕ್ಷಸ ಭೀಮ. ರಾಮ 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 ರಾಕ್ಷಸ ಭೀಮ. ರವಿ ಕುಲ ಸೋಮ ಜರಲಾಮ. ಪರಮ ಪುರುಷ ಹರಿ ಪಾವನ ಶ್ರೀ ರಘು ರಾಮ ಜಯತು ಶ್ರೀ ರಾಮ ಸುನಾಮ. ರಾಮ ರವಿ ಸುತ ಪದ ಅನಿತ ಪದ ರಾಮ ಜಯತು ಶ್ರೀ ರಾಮ ಸುನಾಮ. ಮಹಾಮಹಿಮರಾದ ತಮ್ಮೆಲ್ಲರ ಆಶೀರ್ವಾದಗಳಿಂದ ನನಗೀಗ ಸಂತೋಷವಾದಾಗಿರುವುದು. ತಮ್ಮೆಲ್ಲರಿಗೂ ನಾನು ನಿರಂತರ ಕೃತಜ್ಞನಾಗಿರುವೆನು. ಧರ್ಮಶೀಲನಾದ ದಶರಥ ಚಕ್ರವರ್ತಿ, ನಿನ್ನ ಆನಂದದಲ್ಲಿ ನಾವೆಲ್ಲರೂ ಭಾಗಿಗಳಾಗಿರಬೇಕು. ನಿನ್ನ 4 ಪುತ್ರರು ದೈವಾಂಶ ಸಂಭೂತರಾದ ಮಹಾಪುರುಷರು. ಅವರುಗಳಿಂದ ನಿನ್ನ ವಂಶಕ್ಕೆ ಚಿರಸ್ಥಾಯಿಯಾದ ಕೀರ್ತಿ ಉಂಟಾಗುವುದು. ಬಹಳ ಸಂತೋಷ. ಅದೆಲ್ಲವೂ ತಮ್ಮಗಳ ಆಶೀರ್ವಾದ ಪ್ರಭಾವ. ಅಯ್ಯೋ, ಇದೇನು ಪೂಜ್ಯರೇ, ಮುಂದೆ ಅನೇಕವನ ಪಕ್ಷಿಗಳು ವಿಧ ವಿಧವಾದ ಭಯಂಕರ ಧ್ವನಿಯಿಂದ ಕೂಗುತ್ತಾ ಏನು ಅಮಂಗಳವನ್ನೇ ಸೂಚಿಸಿರುವುದು. ಈ ಅಪಶಕುನಗಳಿಂದ ನಮಗೇನು ದುಷ್ಫಲ ಒದಗುವುದು ಎಂದು ನನಗೆ ಬಹಳ ಭಯವಾಗುತ್ತಿರುವುದು. ಹೆದರಬೇಡ ರಾಜೇಂದ್ರ, ಆ ಪಕ್ಷಿಗಳ ಭಯಂಕರ ಧ್ವನಿಯು ಅಮಂಗಳವನ್ನು ಸೂಚಿಸುತ್ತಿದ್ದರು. ಅತ್ತ ನೋಡು, ವನಮೃಗಗಳ ನವ್ಯ ಸಂಚಾರವು ಶುಭ ಫಲವನ್ನೇ ತೋರುತ್ತಿರುವುದು.
ಶಿವ ಕೋದಂಡವನ್ನು ಮುರಿದ ಆ ಶ್ರೀರಾಮಚಂದ್ರ ಧರಿಸಲೇಬೇಕು. ಅದು ಪೂಜ್ಯರೇ, ಅಲ್ಲಿ ನೋಡಿ ವಿಪುಲ ಜಟಾಮಂಡಲ ಮಂಡಿತನಾಗಿ ಪ್ರಚಂಡ ಮಾರ್ತಾಂಡನಂತೆ ಕಂಗೊಳಿಸುತ್ತಾ ಮಿಂಚಿನಂತೆ ಹೊಳೆಯುವ ಭಯಂಕರವಾದ ಗಂಡುಗೊಡಲಿಯನ್ನು ತನ್ನ ಭುಜದ ಮೇಲಿಟ್ಟು ಮಹಾಧನುರ್ಪುರಧರನಾಗಿ ತ್ರಿಪುರ ಸಂಹಾರಕಾರದ ಮಹಾರುದ್ರನಂತೆ ಭಯಂಕರ ಆಕಾರದಿಂದ ಕುಂದಲೇ ಬರುತ್ತವ ಆ ಮಹನೀಯರ ಕ್ಷತ್ರಿಯ ಕುಲಂತಕನ ಪರಶುರಾಮ. ಅಯ್ಯೋ, ಇನ್ನೇನು ಗತಿ? ಪರಮಾತ್ಮ ಕೆಟ್ಟವಲ್ಲ, ನಮ್ಮ ಸುಕುಮಾರ ಈತನು ಏನು ಮಾಡಿಬಿಡುವನೋ ಕಾಣೇನು. ಹೆದರಬೇಡ ರಾಜೇಂದ್ರ, ಈತನೇ ಪೂಜ್ಯನಾದ ಪರಶುರಾಮ ಮುನಿಯು ನಿಜ. ಈ ಮಹಾನುಭಾವನು ತನ್ನ ಪ್ರತಿಜ್ಞೆಯಂತೆ 21 ಆವರ್ತಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರನ್ನು ವಧಿಸಿ ಕೋಪವನ್ನು ತ್ಯಜಿಸಿ ಈಗ ಹಿಮಾಲಯಕ್ಕೆ ತಪಸ್ಸಿಗಾಗಿ ಹೊರಟಿರುವನು. ಅವನಿಂದ ನಮಗೆ ಯಾವ ಕೆಡುಕು ಆಗಲಾರದು. ವಿಶ್ವಾಮಿತ್ರಾದಿ ಮಹರ್ಷಿಗಳೇ, ಎಲ್ಲರೂ ಬನ್ನಿ, ಭಾರ್ಗವರಾಮನಿಗೆ ಆರ್ಘ್ಯಪಾದ್ಯಾದಿಗಳನ್ನರ್ಪಿಸಿ ಸತ್ಕರಿಸೋಣ. ಪೂಜ್ಯರಾದ ಪರಶುರಾಮರೇ, ತಮ್ಮ ಆಕಸ್ಮಿಕವಾಗಿ ಸಂಧಿಸಿದ ದರ್ಶನದಿಂದ ನಾವೆಲ್ಲರೂ ಧನ್ಯರಾಗಿರುವು. ತಮ್ಮನ್ನು ಸತ್ಕರಿಸಲು ವಿಶ್ವಾಮಿತ್ರಾದಿ ಮಹರ್ಷಿಗಳು ರಾಜರ್ಷಿಯಾದ ದಶರಥ ಮಹಾರಾಜನು ಕುತೂಹಲದಿಂದ ಕಾಯುತ್ತಿರುವರು. ಕೃಪೆ ಇಟ್ಟು ಹೀಗೆ ದಯಮಾಡಿಸಬೇಕು. ಬಹಳ ಸಂತೋಷ.
ಪೂಜ್ಯರಾದ ಪರಶುರಾಮರೇ, ತನ್ನ ಪುತ್ರರಾದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ವಿವಾಹಗಳನ್ನು ನೆರವೇರಿಸಿಕೊಂಡು ಪತ್ನಿ ಪುತ್ರ ಪರಿವಾರ ಸಮೇತರಾಗಿ ಅಯೋಧ್ಯೆಗೆ ಪ್ರಯಾಣ ಬೆಳೆಸುತ್ತಿರುವ ನಮ್ಮ ದಶರಥ ಮಹಾರಾಜರು ತಮ್ಮಲ್ಲಿ ಅಭಯವನ್ನು ಬೇಡಿಕೊಳ್ಳಲು ಬಂದಿರುವರು. ಅವನನ್ನು ಅನುಗ್ರಹಿಸಿ ಕಾಪಾಡಬೇಕು. ವಶಿಷ್ಠ ಮುನಿಯವರಿಗೆ, ವಿಶ್ವಾಮಿತ್ರಾದಿ ಮಹರ್ಷಿಗಳು, ದಶರಥ ಚಕ್ರವರ್ತಿ, ನಿಮ್ಮೆಲ್ಲ ವಿನಯೋಪಚಾರಗಳಿಂದ ನನಗೆ ಬಹಳ ಸಂತೋಷ. ಈಗ ನನ್ನಿಂದ ನಿಮಗೆ ಯಾರಿಗೂ ಯಾವ ಭಯವೂ ಆಗಲಾರದು. ನನ್ನಿಂದ ನಿಮಗೆ ಯಾರಿಗೂ ಯಾವ ಕೆಡುಕು ಆಗಲಾರದು. ಜನಕ ಮಹಾರಾಜರುಗಳಿಂದ ಓ ಬಹು ಪ್ರಚಂಡ ಶಿವ ಕೋದಂಡವನ್ನು ಮುರಿದ ಆ ಶ್ರೀರಾಮಚಂದ್ರನ ಶಕ್ತಿಯನ್ನು ಆ ಶ್ರೀರಾಮಚಂದ್ರನಲ್ಲಿ ಮಹಾನುಭಾವರೇ, ಜಗದಿಖ್ಯಾತ ಪರಾಕ್ರಮಗಳಾದ ತಮ್ಮ ಮುಂದೆ ಬಾಲನಾದ ನಮ್ಮ ರಾಮಚಂದ್ರನ ಪರಾಕ್ರಮಿಸುತ್ತೇವೆ. ಮಹನೀಯರಾದ ತಾವು ಅವನನ್ನು ಪರೀಕ್ಷಿಸುವುದೆಂದರು. ಅವನ ಅಪರಾಧವೇನಿದ್ದರೂ ಸರ್ವಜ್ಞರು ಕೃಪಾದಾನರಾದ ತಾವು ಅವನನ್ನು ಆಶೀರ್ವದಿಸಿ ನಮ್ಮೆಲ್ಲರನ್ನು ಕಾಪಾಡಬೇಕು. ದಶರಥ ಚಕ್ರವರ್ತಿ, ನನ್ನಿಂದ ನಿಮಗೆ ಯಾರಿಗೂ ಯಾವ ಕೆಡುಕು ಆಗಲಾರದೆಂದು ನಾನು ಮೊದಲೇ ಹೇಳಿರಲಿಲ್ಲವೇ? ತಂತೆ, ಮಹಾತ್ಮರಾದ ಗುರುಜನರ ಕಟಾಕ್ಷಕ್ಕೆ ಪಾತ್ರರಾಗಿ ಅವರ ಆಶೀರ್ವಾದ ಅನುಗ್ರಹಗಳನ್ನು ಪಡೆಯುವುದು ಒಂದು ಪುಣ್ಯವಲ್ಲವೇ? ಇದಕ್ಕೆ ನೀನೇಕೆ ಸಂದೇಹ ಪಡಬೇಕು? ಪೂಜ್ಯರಾದ ಪರಶುರಾಮ ಮುನಿವರಲ್ಲಿ ಆ ಶಿವಧನಸ್ಸನ್ನು ಭಂಗಿಸಿದ ರಾಮನು ಇದೋ ನಾನೇ. ತಾವು ನನ್ನ ಪರಾಕ್ರಮವನ್ನು ಪರೀಕ್ಷಿಸಬಹುದು. ಜೈ ಭವ, ಜೈ ಭವ. ಎಂತಹ ವೀರ ಕ್ಷತ್ರಿಯ ನೋಡಲಿ. ಶ್ರೀರಾಮಚಂದ್ರ ಬಹಳ ವರ್ಷಗಳಿಂದ ಮೂಲೆಯಲ್ಲಿ ಬಿದ್ದು ಅತಿಶಯವಲ್ಲ. ಇದು ನಾನು ಉಪಯೋಗಿಸುತ್ತಿರುವ ಅದರ ಜೊತೆಯ ವೈಷ್ಣವ ಸಂಧಾನವನ್ನು ಮಾಡಿದರೆ ನಾನು ನಿನ್ನ ಶೌರ್ಯವನ್ನು ನಾನು ಶ್ಲಾಘಿಸಿದೆ. ಆಗಬಹುದು. ಆ ಧನುಸ್ಸನ್ನು ಹೀಗೆ ಅನುಗ್ರಹಿಸಬೇಕು ದೇವ. ಪರಶುರಾಮನಿವರೇ, ಇದು ನಿಮ್ಮ ವೈಷ್ಣವ ಧನಸ್ಸಿಗೆ ಎದೆ ಕಟ್ಟಿ ಬಾಣವನ್ನು ಹೂಡಿರುವೆನು. ನನ್ನನ್ನು ಪರೀಕ್ಷಿಸಲು ಬಂದ ತಮ್ಮ ಮೇಲೆ ಈ ಅಸ್ತ್ರವನ್ನು ಪ್ರಯೋಗಿಸಿ ನನ್ನ ಇಷ್ಟಾರ್ಥವನ್ನು ವ್ಯಕ್ತಗೊಳಿಸುತ್ತಿದ್ದನು. ಆದರೆ ತಾವು ಬ್ರಾಹ್ಮಣರು ಅಲ್ಲದೆ ನಮ್ಮ ಗುರುಗಳಾದ ವಿಶ್ವಾಮಿತ್ರ ಮಹರ್ಷಿಗಳ ಬಂಧುವು. ಆದುದರಿಂದ ತಾನು ಇದನ್ನು ತಮ್ಮ ಮೇಲೆ ಪ್ರಯೋಗಿಸಲಾರನು. ಈಗ ಸಂಧಾನ ಮಾಡಿರುವ ಶರವನ್ನು ಉಪಸಂಹಾರ ಮಾಡಲಾರನು. ಆದ್ದರಿಂದ ತಮ್ಮ ಆಕಾಶಾಗಮನ ಶಕ್ತಿಯನ್ನಾಗಲಿ ತಾವು ತಪೋಬಲದಿಂದ ಅರ್ಜಿಸಿದ ಮಹಾಲೋಕ ಪುಣ್ಯ ಲೋಕವನ್ನಾಗಲಿ ಈ ಬಾಣಕ್ಕೆ ಆಹುತಿಯನ್ನಾಗಿ ಕೊಡಲೇಬೇಕು. ಏನು ಹೇಳುವರಿ? ಮಹಾಪುರುಷಾದ ಶ್ರೀರಾಮಚಂದ್ರ, ನೀರು ಯಾರೆಂಬುದು ನನ್ನ ಗೋಚರಕ್ಕೆ ಬಂತು. ಹಸುರು ಸಂಹಾರ ಮಾಡಿ ದುಷ್ಟ ನಿಗ್ರಹ ಶಿಷ್ಟ ಅನುಗ್ರಹಗಳನ್ನು ಮಾಡಿ ಧರ್ಮವನ್ನು ಉದ್ಧರಿಸುವ ಭಾರವು ನಿನ್ನ ಮೇಲೆ ಬಂದು ನಿಂತಿರುವುದು. ನಾನು ಈವರೆಗೆ ಆರ್ಜಿಸಿರುವ ಮಹಾಲೋಕ ಪ್ರವೇಶ ಪುಣ್ಯವು ನಿನ್ನ ಬಾಣಕ್ಕೆ ಆಹುತಿಯಾಗಲಿ. ನೀನು ಶಯವಂತನಾಗಿ ನಾನು ಈವರೆಗೆ ಆರ್ಜಿಸಿರುವ ನಿನ್ನ ಬಾಣಕ್ಕೆ ಆಹುತಿಯಾಗಲಿ. ನಾನು ಇನ್ನು ಮಹೇಂದ್ರಾಜಿನ ಕುರಿತು ತಪಸ್ಸಿಗೆ ಹೊರಡುವೆನು. ಮಹಾನುಭಾವ ಧನ್ಯನಾದನು. ತಮ್ಮ ಅನುಗ್ರಹದಿಂದ ಧನ್ಯನಾದನು. ಈ ಮಹಾಧನಸ್ಸನ್ನು ಅನುಗ್ರಹಿಸಿದ ತಾವು ನನ್ನ ಗುರುಗಳು. ನಾನು ಚಿರಕೃತಜ್ಞನಾಗಿರುವೆನು. ಆದರ್ಶ ಭೂಪನೆನಿಸುತ್ತೆ ಮೇದಿನಿಯಂ ಪರ್ವತಿನಿಸಿ ಭೂಭಾರವನೆ ಸಾಧಿಸು ವಿಜಯ ವಿಖ್ಯಾತಿ ಸಾಧಿಸು ವಿಜಯ ವಿಖ್ಯಾತಿ ಶುಭೋದಯವಂ ರಾಮಚಂದ್ರ ವಿಕ್ರಮಸಾಂಗ. ನೋಡಿದೆಯಾ, ವಿಪತ್ತೆಂದು ನಾವುಗಳು ಭಯಪಟ್ಟ ಪರಶುರಾಮರ ಆಗಮನವು ನಮಗೆ ಪರಮ ಸಂಪತ್ತಾಗಿ ಪರಿಣಮಿಸಿತಲ್ಲವೇ? ದಶರಥ ಮಹಾರಾಜ, ತಮಗಾದ ಶಕುನಗಳಿಂದ ಶುಭ ಫಲವೇ ಒದಗಿತಲ್ಲವೇ? ಇನ್ನು ಧರ್ಮ ರಕ್ಷಾ ದುರಾಧರನಾದ ರಾಮಚಂದ್ರನಿಗೆ ವಿಜಯ ವ್ಯಾಖ್ಯಾತಿಗಳೆಂದು ಆಶೀರ್ವದಿಸೋಣ. ಹಾಗೆ ಹಾಗೆ. ಜಯ ಶ್ರೀಧರ ರಾಘವ, ಜಯ ತೋರಣ ವೈಭವ, ಜಯ ಶ್ರೀಧರ ರಾಘವ. ಜಯ ಶ್ರೀಧರ ರಾಘವ, ಜಯ ಶೋಧನ ವೈಭವ, ಜಯ ಶ್ರೀಧರ ರಾಘವ.
ಧರ್ಮಶೀಲ ಧನುಜ ಕಾಲ ಧರ್ಮಶೀಲ ಜಯ ವಿಶಾಲ ನವಸುಲೀಲ ಧನುಜ ಕಾಲ ಧರ್ಮಶೀಲ ತುಜ ಫಲಾದಿ ತಾರಿವಾರ ಭುಜ ಫಲಾದಿ ತಾರಿವಾರ ಭುವನಹಿತ ಗುಣಭರಿತ ಶ್ರೀಧರ ರಾಘವ ಯಶೋಧನ ವೈಭವ ಜಯ ಶ್ರೀಧರ ರಾಘವ ಅರವತ್ತು ಸಾವಿರಂ ವರ್ಷವ ಕಳೆದನೆನಿಂದಂ ರಾಜ್ಯವೊಂದರ್ವದಿಂದ ಪರದಿಂದದೆ ದೇಹವಂ ಸುಕ್ಕಿಡಿಸಿದು ಪರದಿಂದದೆ ದೇಹವಂ ಸುಕ್ಕಿಡಿಸಿದು ಜರಾವಸ್ಥೆಯ ಕಾರಣ ಬೂದುರಾಮ್ ಶ್ರೀರಾಮಚಂದ್ರ ಬೂದುರಾಮ್ ಶ್ರೀರಾಮಚಂದ್ರ ಪ್ರಬಲ ಭುಜದುಳಿಟ್ಟನ್ನು ನಿಶ್ಚಿಂತೆಯಿಂದ ಪರಮೇಶ ದಾನದ ಜೀವಿತವನೇ ಪರಮೇಶ ದಾನದ ಜೀವಿತವನೇ ಕಡೆಯಲ್ನಾಡೆ ಸಂಕಲ್ಪಿಸೇ ಪೂಜ್ಯರಾದ ವಸಿಷ್ಠಾದಿ ಮನುಪಂಗ ಅವರೇ, ದಶರಥ ಮಹಾರಾಜ, ಸುಮಂತಾದಿ ಮಂತ್ರಿಯವರೇ, ನಾನು ಈವರೆಗೂ ಈ ಕೋಸಲ ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದನು. ಜರ ಪೀಡಿತನಾಗಿರುವ ನನಗೆ ನಿನ್ನೆ ರಾತ್ರಿ ಒಂದು ಸ್ವಪ್ನವಾಯಿತು. ಅದಕ್ಕನುಸಾರವಾಗಿಯೇ ನನ್ನ ಜಾತಕದಲ್ಲಿ ಗ್ರಹಗಳಾಚಾರವು ನನಗೆ ಪ್ರತಿಕೂಲ ಫಲವನ್ನೇ ಸೂಚಿಸಿರುವುದು. ಈಗಲಾದರೂ ಸುಪುತ್ರನಾದ ಶ್ರೀರಾಮಚಂದ್ರನು ವಿದ್ಯಾವಿವೇಕ ಸಂಪನ್ನನು ವಯೋವಂತನಾಗಿ ರಾಜ್ಯಭಾರವನ್ನು ಸಲುವ ಶಕ್ತನಾಗಿರುವನು. ಆದ ಕಾರಣ ಜ್ಯೇಷ್ಠನಾದ ಈ ಕೋಸಲ ರಾಜ್ಯದ ಯುವರಾಜ ಪಟ್ಟವನ್ನು ಕಟ್ಟಿ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಅವನಿಗೆ ಸಹಾಯಕರಾಗಿ ನೇಮಿಸಿ ನಾನು ಇನ್ನು ಮುಂದೆ ದೈವ ಧ್ಯಾನದಲ್ಲಿ ಕಾಲವನ್ನು ಕಳೆಯಬೇಕೆಂದು ಸಂಕಲ್ಪಿಸಿರುವನು. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು? ಧರ್ಮಶೀಲನಾದ ದಶರಥ ಮಹಾರಾಜ, ನೀನು ಸಕಲ ಧರ್ಮವೆತ್ತವನು. ಧರ್ಮ ನೀತಿಗಳಿಂದ ರಾಜ್ಯವನ್ನು ಪರಿಪಾಲಿಸಿ ವಾರ್ಧಕದಲ್ಲಿ ಜ್ಯೇಷ್ಠ ಪುತ್ರನಿಗೆ ಪಟ್ಟವನ್ನು ಕಟ್ಟಿ ಮುನ್ನುರಿತಿಯಿಂದ ಕಾಲ ಕಳೆಯುವುದೇ ನಿಮ್ಮ ಸೂರ್ಯವಂಶದ ಅರಸರ ಧರ್ಮವಾಗಿರುವುದು. ಆದ ಕಾರಣ ನಿನ್ನ ಆಲೋಚನೆಯು ಸಮಯೋಚಿತವಾಗಿಯೂ ಸರ್ವಸಮ್ಮತವಾಗಿಯೂ ಇರುವುದು. ಬಹಳ ಸಂತೋಷ ಸುಮಂತ ಮಂತೇಂದ್ರ. ಇದು ನಮ್ಮ ರಾಜ್ಯದ ಪ್ರಜೆಗಳಿಗೂ ಸಮ್ಮತವಾಗಿರುವುದಷ್ಟೇ. ರಾಜೇಂದ್ರ, ಆ ವಿಷಯದಲ್ಲಿ ಸಂದೇಹವೇನು? ನಮ್ಮ ಶ್ರೀರಾಮಚಂದ್ರನು ಲೋಕಾಭಿರಾಮನಿಸಿರುವ ಆತನು ಸಿಂಹಾಸನವನ್ನು ಏರುವುದಾದರೆ ಪೂರ್ವ ಛಲವನ್ನು ಏರಿದ ಪೂರ್ಣಚಂದ್ರನನ್ನು ಕಂಡು ಸಾಗರದಂತೆ ಪ್ರಜೆಗಳ ಸಂತೋಷವು ಬೇರೆ ಬೇರೆ ಸರಿ ಸರಿ, ಬಹಳ ಸಂತೋಷ ಗುರುವರೇರೆ. ಆಗಲಿ. ಹಾಗಾದರೆ ನಮ್ಮ ಶ್ರೀರಾಮಚಂದ್ರನ ರಾಜ್ಯಾಭಿಷೇಕಕ್ಕೆ ತ್ವರಿತವಾದ ಲಗ್ನವೊಂದನ್ನು ಕೂಡಲೇ ನಿಶ್ಚಯಿಸಬೇಕು. ಆಗಲಿ, ಆಗಬಹುದು. ನಾಳೆ ಪುಷ್ಯ ನಕ್ಷತ್ರಯುಕ್ತವಾದ ಜ್ಯೇಷ್ಠ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಲಗ್ನವು ಪ್ರಸಕ್ತವಾಗಿರುವುದು. ಸರಿ, ಸಂತೋಷ ಸುಮಂತ ಮಂತೇಂದ್ರ. ರಾಜೇಂದ್ರ, ನಮ್ಮ ರಾಮಚಂದ್ರನ ಕರೆ. ಅಪ್ಪಣೆ. ಸುರಗಣದಳಿಂದ್ರನಂದದಿ ಹೊರಮುನಿ ಜನ ಮಂತ್ರಿ ಗಣದಳಿಯ ಜನಕಂಗೆ ಪರಮತ ಬೋಧನರಡಿಗಂ ಪರಮತ ಬೋಧನರಡಿಗಂ ಬರದಿಂ ವಂದಿಸುತ್ತೆ ಬೀಳ್ವೆನಿಂದ ಶಿಷ್ಯಮಂ ಕುಮಾರ, ಜರಾವಸ್ಥೆಯಲ್ಲಿರುವ ಈ ನಿನ್ನ ತಂದೆಯು ನಿನಗೆ ಯುವರಾಜ ಪಟ್ಟವನ್ನು ಕಟ್ಟಿ ನೋಡಿ ಆನಂದ ಪಡಬೇಕೆಂದಿರುವನು. ಅದಕ್ಕಾಗಿಯೇ ಇದೇ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜನ್ ಮುಹೂರ್ತದಲ್ಲಿ ಗುರುಗಳ ಶುಭಲಗ್ನವೊಂದನ್ನು ನಿಶ್ಚಯಿಸಿರುವರು. ಈ ವಿಚಾರವನ್ನು ತಿಳಿಸಲು ನಿನ್ನನ್ನು ಬರಮಾಡಿದೆನು. ಬಹಳ ಸಂತೋಷ. ಆದರೆ ತಂದೆಯೇ, ನಮ್ಮ ಭರತ ಶತ್ರುಘ್ನರು ನಗರದಲ್ಲಿಲ್ಲದಿರುವಾಗ ಈ ಉತ್ಸವ ಸಮಾರಂಭವನ್ನು ಏರ್ಪಡಿಸಲು ಇಷ್ಟು ಆತುರವೇನು?
ರಾಮಚಂದ್ರ, ನನಗೆ ಈ ದಿನ ದೈವ ಪ್ರೇರಣೆಯಿಂದ ಈ ರೀತಿ ಸಂಕಲ್ಪಿಸಿರುವುದು. ಪುರುಷನ ಆಯಸ್ಸಾದರೂ ಕ್ಷಣಭಂಗುರವು ಅಲ್ಲದೆ ಶುಭ ಕಾರ್ಯಗಳಿಗೆ ವಿಳಂಬವೇ ಹೋಗಬಹುದು. ಭರತ ಶತ್ರುಘ್ನರು ನಿನ್ನಲ್ಲಿ ಪಿತೃವಾತ್ಸಲ್ಯವನ್ನಿಟ್ಟಿರುವ ಧರ್ಮಶೀಲರು. ಅವರು ಇದರಿಂದ ಎಂದಿಗೂ ಅಸಮಾಧಾನ ಪಡತಕ್ಕವರಲ್ಲ. ನಾನು ಇದೆಲ್ಲವನ್ನು ಆಲೋಚಿಸಿ ನಾನು ನಿನ್ನ ಪಟ್ಟಾಭಿಷೇಕ ಪ್ರಯತ್ನವನ್ನು ಮಾಡಿರುವೆನು. ಆದ ಕಾರಣ ನೀನು ನಿಸ್ಸಂದೇಹವಾಗಿ ಸಂತೋಷದಿಂದ ಸಮ್ಮತಿಸು. ನಿನ್ನ ಆಜ್ಞೆ ಎಂತಾಗಲಿ. ರಾಮಚಂದ್ರ, ಇಂದು ಮೊದಲಾಗಿ ನೀನು ದೀಕ್ಷಾಬದ್ಧನಾಗಿರತಕ್ಕದ್ದು. ಆ ವಿಚಾರಗಳನ್ನು ನಾನು ಬಂದು ವಿವರವಾಗಿ ವಿವರಿಸುವೆನು. ಅಪ್ಪಣೆ. ಆ ವಿಚಾರ ಹೇಳ್ತಾರೆ. ನಗರದಲ್ಲಿ ಆ ಚಿತ್ರ ಮಂಟಪಗಳೇನು, ಆ ಹೂವಿನ ಚಪ್ಪರಗಳೇನು, ಆ ಮಗ ತೋರಣಗಳೇನು, ಧ್ವಜಾ ಪತಾಕೆಗಳೆಂದರು, ಜನರ ಕೋಲಾಹಲಗಳೆಂದರು ದಿಕ್ಕಣಗಳೇ ಪ್ರತಿಜ್ಞೆಗೊಳಿಸುವಲ್ಲ. ಈ ಸಂಭ್ರಮವೆಲ್ಲವೂ ಆ ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಅಲ್ಲವೇ? ಆ ರಾಮಚಂದ್ರನಿಗೆ ರಾಜಪಟ್ಟವಾದರೆ ಆತನು ಚಕ್ರವರ್ತಿ, ಕೌಶಲ್ಯ ದೇವಿಯು ರಾಜಮಾತೆ. ಆಗ ನಮ್ಮ ಭರತರು ಯಾರು? ಭರತನು ಕೈಕೇಯು ಯಾರು? ಕೈಕೇಯು ಕೌಶಲ್ಯ ದಾಸಿ, ಭರತನು ರಾಮದಾಸನು. ಎಂತಹ ಅನ್ಯಾಯ! ಬಾಲ್ಯದಿಂದಲೂ ಅತಿ ಪ್ರೀತಿಯಿಂದ ಸಾಗಿದ ನನ್ನ ಕೈಕೇಯು ಅವಳ ಮಗನಿಗೂ ಹೀಗೆ ಪರದಕ್ಷವು ಬಂದು ಇರೆ ಅದನ್ನು ನೋಡಿ ಸಹಿಸಲಾಗ. ಅದು ಹಾಗೆ ಆಗಲೇಬಾರದು. ನಾನೀಗಲೇ ಹೋಗಿ ಕೈಕೇಯನ್ನು ಕಂಡು ತಕ್ಕಂತೆ ಬೋಧನೆ ಮಾಡಿ ನನ್ನ ಇಷ್ಟದಂತೆ ಕಾರ್ಯವನ್ನು ನೆರವೇರಿಸಿ ಬಿಡುವೆನು. ಬರಬಾ. ಪ್ರಭಾತಿ ಬಹಳ ಚೆನ್ನಾಗಿರುತ್ತಿರುವೆ. ಎಂತೆ ಮಾಲೆಗಳು ಶಾಂತವನ ನೆಲೆಸುತ್ತಲೇ, ಎಂತೆ ಮಾಲೆಗಳು ಮಾಲೆಗಳು ಶಾಂತವನ ನೆಲೆಸುತ್ತಲೇ, ಎಂತೆ ಮಾಲೆಗಳು ಕಂತು ಶರಾವಳಿ ಎಂತೆ ಕಂಗೊಳಿಸುತ್ತೆ, ಕಂತು ಶರಾವಳಿ ಎಂತೆ ಕಂಗೊಳಿಸುತ್ತೆ, ಎಂತೆ ಮಾಲೆಗಳು ಶಾಂತವನ ನೆಲೆಸುತ್ತಲೇ, ಎಂತೆ ಮಾಲೆಗಳು. ಮಂಗಳಕರರಗೋ ಪುಂಗವರ ಮಗು, ಮಂಗಳಕರರಗೋ ಪುಂಗವರ ಮಗು, ಅಂಗನ ಮಣಿ ಸೀತೆಗೋ, ಅಂಗನ ಮಣಿ ಸೀತೆಗೋ, ಶೃಂಗರಿಸುತ್ತಲಿವ ಪುಂಗವನಂದದೆ, ಶೃಂಗರಿಸುತ್ತಲಿವ ಪುಂಗವನಂದದೆ, ರಂಗಿನ ರತಿಗೈವೆ ತುಂಗ ವೈಭವದಿಂದ, ರಂಗಿನ ರತಿಗೈವೆ ತುಂಗ ವೈಭವದಿಂದ, ಎಂತೆ ಮಾಲೆಗಳು ಶಾಂತವನ ನೆಲೆಸುತ್ತಲೇ, ಎಂತೆ ಮಾಲೆಗಳು. ಪ್ರಬೋಧಿ ಬಹಳ ಚೆನ್ನಾಗಿರುತ್ತಿವೆ. ಈ ಸುಂದರ ಸೋಮಾಲೆಗಳನ್ನು ನಮ್ಮ ರಾಮಚಂದ್ರನ ಪಟ್ಟಾಭಿಷೇಕ ಸಮಯದಲ್ಲಿ ನಾನು ಅಲಂಕರಿಸುವೆನು. ಇನ್ನು ನೀವು ಹೊರಡಿ. ಏನು ಕೈಕಾದೇವಿ ಬಹಳ ಸಂತೋಷದಿಂದಿರುವೆಯಲ್ಲ. ಇದೇನು ಮಂತರಿಗೆ ಕೇಳುವೆ? ನಮ್ಮ ರಾಮಚಂದ್ರನ ಪಟ್ಟಾಭಿಷೇಕ ಸಮಯದಲ್ಲಿ
ನಾನು ಎಂತಹ ಸುಂದರವಾದ ಹೂವಿನ ಮಾಲೆ ಅಲಂಕರಿಸಿದೆ ನೋಡು. ಅಯ್ಯೋ ಮರಳಿ, ಇವು ಹೂವಿನ ಮಾಲೆಗಳಲ್ಲ, ಹಾವಿನ ಇಸಜ್ವಾಲೆಗಳು, ನಿನ್ನ ಸುಖ ಸಂತೋಷಗಳನ್ನು ಉರಿಸುವ ಜ್ವಾಲಾಮಾಲೆಗಳು. ಅಂದರೆ ವಿಷಯವೇನು ಮಂತಾರೆ? ಅರ್ಥವಾಗುವುದರಿಂದಲೇ ಅನರ್ಥವು ಸಿದ್ಧವಾಗಿರುವುದು ಕೇಳು. ನಿನ್ನ ಮಗ ಭರತನಿಗೆ ರಾಜ್ಯಪಟ್ಟವಾಗಿದ್ದರೆ ನೀನು ಸಂತೋಷ ಪಡಬಹುದಾಯಿತು. ನಿನ್ನ ಸವತಿ ಮಗ ರಾಮನಿಗೆ ರಾಜ್ಯಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನೆ, ಆದ್ದರಿಂದ ಅನರ್ಥವಲ್ಲದೆ ಮತ್ತೇನೆ. ನಿನಗೆ ತಕ್ಕೋ ಬುದ್ಧಿ ಕೆಟ್ಟಿರುವಂತೆ ಕಾಣದು ಮಂತರೆ. ನನಗೆ ಭರತನು ಬೇರೆ, ರಾಮಚಂದ್ರನು ಬೇರೆ. ಶ್ರೀರಾಮನು ಸಕಲ ಸದ್ಗುಣಾಭಿರಾಮನು, ತನ್ನ ಎತ್ತ ತಾಯಿ ಕೌಶಲ್ಯಗಿಂತಲೂ ನನ್ನಲ್ಲಿ ಅತಿಶಯ ಪ್ರೇಮನಿಟ್ಟಿರುವನು. ಇಂತಹ ನನ್ನ ಪ್ರಾಣ ಪ್ರಿಯ ರಾಮಚಂದ್ರನಿಗೆ ಪಟ್ಟವಾದರೆ ನನಗೆ ಅನರ್ಥವೇ. ಸಾಕು, ಸುಮ್ಮನೆ ಹೋಗು. ಅಯ್ಯೋ ಮರುಳಿ, ಇಷ್ಟ ರಾಮನ ನಿನ್ನಲ್ಲಿ ಪ್ರೀತಿಯನ್ನು ತೋರಿಸಿದರೆ ಏನಾಯ್ತು? ನಿನ್ನ ಪತಿಯು ಸವತಿ ಕೌಶಲ್ಯ ನಿನ್ನ ವಿಷಯದಲ್ಲಿ ಹೇಗಿರುವುದನ್ನು ಬಲ್ಲೆಯೋ? ಅವರಿಬ್ಬರು ನನ್ನಲ್ಲಿ ಅತಿಶಯ ಪ್ರೇಮದಿಂದಲೇ ಇರುವರು. ಹಾಗೋ ನೋಡು, ಅದಕ್ಕಾಗಿಯೇ ನಾನು ಮುಚ್ಚಳೆನ್ನುವುದು. ಬೆಳ್ಳಗಿರುವುದಲ್ಲ ಹಾಲು ಎಂದು ನಂಬುವ ನಿನ್ನಂತಹ ಮರುಳು ಹೆಂಗಸಿಗೆ ಮುಂಕು ಬೂದಿಯನ್ನರೆತಿ ಒಳಗೊಳಗೆ ತನ್ನ ಇಷ್ಟಾನುಸಾರವಾಗಿ ಕಾರ್ಯಗಳನ್ನು ಏರ್ಪಡಿಸಿರುವಂತೆ. ಅಂದರೆ ವಿಷಯವೇನು ಮಂತಾರೆ? ವಿವರವಾಗಿ ಹೇಳು. ರಾಮಚಂದ್ರನಿಗೆ ರಾಜ್ಯಪಟ್ಟಾಭಿಷೇಕ ಮಾಡುವ ವಿಷಯದಲ್ಲಿ ದಶರಥ ರಾಜನು ಏನಾದರೂ ನಿನ್ನೊಡನೆ ಮೊದಲೇನಾದರೂ ಆಲೋಚಿಸಿದನೋ? ಇಲ್ಲ. ಅಷ್ಟರಲ್ಲಿ ತಿಳಿಯಲಿಲ್ಲ. ಆತನಿಗೆ ನಿನ್ನಲ್ಲಿರುವ ಅಂತರಂಗ ಪ್ರೀತಿಯು ಜ್ಯೇಷ್ಠಪತ್ನಿಯಾದ ಕೌಶಲ್ಯದೊಡನೆ ಮೊದಲೇ ಎಲ್ಲವನ್ನು ಆಲೋಚಿಸಿ ಅವಳ ಇಷ್ಟದಂತೆ ಅವಳ ಮಗ ರಾಮನಿಗೆ ರಾಜ್ಯಾಭಿಷೇಕವನ್ನು ಏರ್ಪಡಿಸಿರುವನು. ಲಕ್ಷ್ಮಣನು ಸದಾ ರಾಮನ ಛಾಯೆಯಂತೆ ಅನುಸರಿಸಿಕೊಂಡಿರುವುದರಿಂದ ಆದ್ದರಿಂದ ಪಟ್ಟಾಭಿಷೇಕಕ್ಕೆ ಯಾವ ಆತಂಕವೂ ಬರಲಾರದಂತಲೂ ಭರತ ಚಕ್ರರು ಈ ಸಮಯದಲ್ಲಿ ಇಲ್ಲಿದ್ದರೆ ಅವರಿಂದ ಅಪಾಯ ಒದಗಿದಂತಲೂ ಆಲೋಚಿಸಿ ಅವರಿಬ್ಬರನ್ನು ನಗರದಲ್ಲಿರದಂತೆ ಮಾವನ ಮನೆಗೆ ಕಳಿಸಿಬಿಟ್ಟು ಅನಂತರ ಅವರು ರಾಮನಿಗೆ ರಾಜ್ಯಾಭಿಷೇಕವನ್ನು ಏರ್ಪಡಿಸಿರುವರು. ರಾಮನಿಗೆ ರಾಜ್ಯಪಟ್ಟವಾದರೆ ನಿನ್ನನ್ನು ಭರತನನ್ನು ಅರಣ್ಯವಾಸ ಕಟ್ಟಬೇಕು ಒಳಗೊಳಗೆ ಆಲೋಚನೆಗಳು ನಡೆಯುತ್ತಿವೆ. ಅಯ್ಯೋ, ಇದು ನಿಜವೇ ಮತ್ತೆ ಮುಂದೇನು ಗತಿ? ಅಯ್ಯೋ, ನಿಜವಲ್ಲದಿದ್ದರೆ ನಾನು ನಿನಗೆ ಇಷ್ಟು ದೂರ ಹೇಳ್ತಿದ್ದೇನೆ. ಈ ವಿಷಯವನ್ನು ಕೇಳಿದೊಡನೆ ನನ್ನ ಉದರದಲ್ಲಿ ಬೆಂಕಿ ಬಿದ್ದಂತಾಯಿತು. ಕೂಡಲೇ ನಿನಗೆ ಈ ವಿಷಯವನ್ನು ತಿಳಿಸಲು ಆತುರಾಗಿ ಬಂದೆನು. ಮಂತರೆ, ನನಗೆ ಈ ಮೋಸವೊಂದು ತಿಳಿಯೋದು, ನನ್ನ ಕೈಗಾಲುಗಳು ನಡುಗವು. ಈಗ ನಾನು ಏನು ಮಾಡಬೇಕು ಹೇಳು ಮಂತರೆ? ಕಾರ್ಯವೆನ್ನೂ ಮೇಲಿಲ್ಲ. ಇದಕ್ಕೆ ನಾನು ತಕ್ಕ ಉಪಾಯವನ್ನು ನಿನಗೆ ಹೇಳಿದರೆ ನಿನ್ನ ಮನಸ್ಸಿನ ಚಪಲದಿಂದ ನನ್ನನ್ನೇ ಆಕ್ಷೇಪಿಸೋ ಏನೋ? ಇಲ್ಲ ಮಂತರೆ, ನನ್ನ ಹಿತಾಚಿಂತಗಳಾದ ನಿನ್ನ ಎಂದಿಗಾದರೂ ಆಕ್ಷೇಪಿಸುತ್ತಿರುವನು. ಹೇಳು ಮೊದಲು ಇದಕ್ಕೆ ಪ್ರತಿಕ್ರಿಯೆಯನ್ನು ಆಲಿಸಿ ನನ್ನನ್ನು ನಮ್ಮ ಭರತನನ್ನು ಕಡಪಲಗಂತೆ ಪಾಲಿಸು. ದೇವಿ, ಹಾಗಾದರೆ ಕೇಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ದಶರಥ ಚಕ್ರವರ್ತಿಗೆ ನೀನು ಮಾಡಿದ ಸಹಾಯಕ್ಕಾಗಿ ಆತನು ನಿನ್ನನ್ನು ಮೆಚ್ಚಿ 2 ವರಗಳನ್ನು ಕೊಡುವುದರಿಂದ ಅನೇಕ ಆವರ್ತಿ ನೀನು ಹೇಳಿದೆಯಲ್ಲವೇ? ಹೇಳಿದ್ದೇನು? ಈ ದಿನ ರಾಜನ ಅಂತಃಪುರಕ್ಕೆ ಏಳೆಗೆ ಬರುವ ಸರಿಯಾಗಿ ಅಲಂಕಾರ ಈನಳಾಗಿ ಕೋಪದಿಂದ ಮಲಗಿಕೋ. ಆತನು ಬಂದು ವಿಚಾರವೇನೆಂದು ಕೇಳಿದರೆ ಹಿಂದೆ ಮಾಡಿದ 2 ವಾಗ್ದಾನಗಳನ್ನು ಇದುವರೆಗೂ ನಡೆಸಿಕೊಡಲೆಂದು ಆಕ್ಷೇಪಿಸಿರಿ. ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡಲಿಲ್ಲ, ಆತನಿಂದ ಆಜ್ಞೆಯನ್ನು ತೆಗೆದುಕೋ. ಅನಂತರ ಮೊದಲನೇ ವರಕ್ಕೆ ಈ ಕೋಸಲ ರಾಜ್ಯವನ್ನು ಭರತನಿಗೆ ಕಟ್ಟಬೇಕೆಂಬುದಾಗಿಯೂ 2ನೇ ವರಕ್ಕೆ ರಾಮನು ಜಟಾವಲ್ಕಧಾರಿಯಾಗಿ 14 ವರ್ಷ ವನವಾಸ ಹೋಗಬೇಕೆಂಬುದಾಗಿ ಆತನಿಂದ ಆಜ್ಞೆಯನ್ನು ತೆಗೆದುಕೊಂಡು ನಿನ್ನ ಭರತನ ಸುಖ ಸಂತೋಷಗಳನ್ನು ಭದ್ರ ಮಾಡಿಕೊ. ಮಂತರಿ, ನಮ್ಮ ಪ್ರಿಯ ಕುಮಾರ ರಾಮಚಂದ್ರನನ್ನು ಕಾಡಿಗೆ ಕಳಿಸಲೆಂದು ನಾನು ಹೇಗೆ ಹೇಳಲಿ? ಅಯ್ಯೋ ಮುಗ್ಧೆ, ಇಷ್ಟಾದರೂ ನಿನಗೆ ರಾಮನಲ್ಲಿ ಅಭಿಮಾನವು ತಪ್ಪಲಿಲ್ಲವೇ? ನಿನ್ನ ಅಭ್ಯುದಕ್ಕೆ ನೀನೇ ಕಲ್ಲು ಹಾಕಿಕೊಂಡೆ. ನೀವಿಬ್ಬರು ಕರೆಗೆ ಕಾಡು ಪಾಲಾದೀತು. ಎಚ್ಚರಿಕೆ, ನಾನಿಂದು ಹೋಗುವೆನು. ಅರಸರು ಬರುವತ್ತಾಯ್ತು. ಆಭರಣ ಕಳಿಸಿ ಬಿಚ್ಚಾಟು. ಕೋಪದಿಂದ ಮಲಗಿಕೋ. ನಾನಿನ್ನು ಹೋಗುವೆನು. ಅರಸರು ಬರುವತ್ತಾಯ್ತು. ಹಾಗೇ ಮಾಡುವೆನು. ಮಂತರೆ, ನೀನು ನನಗೆ ಸಮಯದಲ್ಲಿ ಸರಿಯಾದ ಎಚ್ಚರಿಕೆ ಕೇಳಿ ನನ್ನ ಅತ್ಯಂತ ಹಿತಕಾರಣಿ. ನಾನು ಹೇಳಿದಂತೆ ನೀನು ಕಾರ್ಯವನ್ನು ಸಾಧಿಸಿದ್ರೆ ಅದೇ ನನಗೆ ದೊಡ್ಡ ಬಹುಮಾನ. ನಾನಿನ್ನು ಹೋಗುವೆನು. ಅರಸನು ಬರುವತ್ತಾಯ್ತು. ಆಭರಣ ಕಳಿಸಿ ಬಿಚ್ಚಾಟು. ನಾನಿನ್ನು ಹೋಗುವೆನು. ಎಚ್ಚರಿಕೆ, ಎಚ್ಚರಿಕೆ. ಆಗ ಬಂದ್ರು. ಏನಿದ ಆಶ್ಚರ್ಯ! ನಿತ್ಯವೂ ನಾನು ಬಂದೊಡನೆ ಮಂದಾಸದಿಂದ ಬಂದು ಮಧುರೋಕ್ತಿಗಳನ್ನು ಉಪರಿಸಿದ ಪ್ರಿಯ ಕೈಕೆಯು ಈ ದಿನ ಚಿಂತಾಮದಿಯಾದಂತೆ ಮೌನವಾಗಿ ಮಲಗಿರಲು ಕಾರಣವೇನು? ಪ್ರಿಯ ಕೈಕ, ಹೇಳು, ಏತಕ್ಕೆ ಹೀಗೆ ಮುಗ್ಧಳಾಗಿರುವೆ?
ಇಂತಹ ಮಹೋತ್ಸ ಕಾಲದಲ್ಲಿ ಈ ಮನೋವ್ಯಾಕುಲವೇನು? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಎರಡನ್ನು ಉಂಟು ಮಾಡಿರೋರು ತಾವೇ ಅಲ್ಲವೇ? ಪ್ರಿಯೆ, ನಾನು ಈಗ ಮಹೋತ್ಸವವನ್ನು ಏರ್ಪಡಿಸನ್ನಲ್ಲದೆ ನೀನು ಮನೋವ್ಯಾಕುಲಕ್ಕೆ ಕಾರಣನಲ್ಲವಲ್ಲ. ವಿಚಾರವನ್ನು ಹೇಳು. ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿ ಮನೆ ಹಾಕುವ ಸ್ವಭಾವವೇ ಅಲ್ಲವೇ? ಪ್ರಿಯೆ, ನಾನು ಮಾಡಿದ ಯಾವ ವಾಗ್ದಾನವನ್ನು ಮರೆತೇ ಇಲ್ಲವಲ್ಲ. ವಿಚಾರವನ್ನು ಹೇಳು. ಹಾಗಾದರೆ ಹಿಂದೆ ನಡೆದ ಶಂಭಾಸುರರೊಡನೆ ಯುದ್ಧ ಮಾಡುವಾಗ ತಾವು ನನಗೆ ವಾಗ್ದಾನ ಮಾಡಿದಂತೆ ಅವೆರಡು ವರಗಳನ್ನು ನಡೆಸಿಕೊಟ್ಟಿವರು? ಇನ್ನೂ ಇಲ್ಲ. ಅದು ನನ್ನ ದೋಷವಲ್ಲ. ನೀನೇ ಬೇಕಾದ ಸಮಯದಲ್ಲಿ ಕೇಳಿದ್ದೇನೆಂದು ಹೇಳಿದ್ದೇ ಅಲ್ಲವೇ? ಹೌದು. ಹಾಗಾದರೆ ಈಗ ಅವೆರಡು ವರಗಳನ್ನು ನಡೆಸಿಕೊಡುವರು? ಪ್ರಿಯೆ, ಇಕ್ಷಾಕು ವಂಶದ ಅರಸರು ಕೊಟ್ಟ ಮಾತಿಗೆ ತಕ್ಕದನ್ನು ಚೆನ್ನಾಗಿ ನಂಬು. ಸತ್ಯವಾಗಿ ನಡೆಸಿಕೊಡುವನು ಹೇಳು. ಹಾಗಾದರೆ ನಿಜವಾಗಿಯೂ ನಡೆಸಿಕೊಡುವರು? ಪ್ರಿಯೆ, ಕೊಟ್ಟ ಮಾತನ್ನು ಸಂದೇಹವನ್ನು ನಡೆಸುವ ಸತ್ಯಶೀಲನು ಯಾವ ಪ್ರಮಾಣವನ್ನು ತಾನು ಮಾಡಲಾರನು. ನಮ್ಮ ಶ್ರೀರಾಮಚಂದ್ರನ ಸಾಕ್ಷಿಯಾಗಿಯೂ ನೀನು ಕೇಳುವವರಗಳನ್ನು ನಡೆಸಿಕೊಡುವನು ಹೇಳು. ಪ್ರಿಯ, ಈಗ ನನಗೆ ಬಹಳ ಸಂತೋಷವಾಯಿತು. ಮೊದಲನೇ ವರಕ್ಕೆ ಈ ಕೋಶಲ ರಾಜಪಟ್ಟವನ್ನು ನನ್ನ ಮಗ ಭರತನಿಗೆ ಕಟ್ಟಬೇಕು. ಏನು ಕೈಕ ಏನೆಂದೆ? ನನ್ನ ರಾಮಚಂದ್ರನ ಇಚ್ಛಿಸಿರುವ ರಾಜ್ಯಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ರಾಜ್ಯಾಭಿಷೇಕ ಮಾಡಂದು ಹೇಳಿಯೋ? ಇಲ್ಲ, ನೀನು ಅಂತ ಹಸುವ್ಯಾಪಾರಗಳಲ್ಲ, ಖಡರ ಮನಸ್ಸುಗಳಲ್ಲ. ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಹೀಗೆ ಹೇಳುತ್ತಿರುವೆಯೋ? ಇಲ್ಲ, ಇದು ಪರೀಕ್ಷೆ ಅಲ್ಲ, ವಿನೋದವಲ್ಲ. ಇದು ನನ್ನ ಮನೋಪೂರ್ವಕವಾದ ಕೋರಿಕೆಗಳು. ಇದನ್ನು ನಡೆಸಿಕೊಡುವರೋ ಇಲ್ಲವ ಹೇಳಿಬಿಡಿ. ನೀನು ಸಾಮಾನ್ಯ ಪಾಮರ ಸ್ತ್ರೀ ಅಲ್ಲ. ಚಕ್ರವರ್ತಿ ಆಜ್ಞೆಯು ರಾಜಧರ್ಮವನ್ನರಿತ ಕ್ಷತ್ರಿಯ ರಮಣಿಯು ಯೌವನದಲ್ಲಿ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸಿ ವಾರ್ಧಕದಲ್ಲಿ ಸೂರನಾದ ಜ್ಯೇಷ್ಠ ಪುತ್ರನಿಗೆ ರಾಜಪಟ್ಟವನ್ನು ಕಟ್ಟುವುದೇ ನಮ್ಮ ವಂಶ ಕ್ರಮಾಗತ ಧರ್ಮವು. ರಾಮಚಂದ್ರನು ಜ್ಯೇಷ್ಠ ಪುತ್ರನು, ಸಕಲ ಸದ್ಗುಣ ನಿಪುಣನು. ಹೀಗಿರುವಲ್ಲಿ ಅವನಿಗೆ ಪಟ್ಟವನ್ನು ಕಟ್ಟುವುದು ಬಿಟ್ಟು ನಾನು ಭರತನಿಗೆ ರಾಜಾಭಿಷೇಕವನ್ನು ಮಾಡಿದರೆ ದಶರಥನು ಕಿರಿಯ ಹೆಂಡತಿಯ ಮೇಲನ ಮೋಹದಿಂದ ಅಂಧನಾಗಿ ಕುಲಧರ್ಮವನ್ನು ಅತಿಕ್ರಮಿಸಿ ಜ್ಯೇಷ್ಠ ಪುತ್ರನನ್ನು ವಂಚಿಸಿ ಕನಿಷ್ಠನಾದ ಮಗ ಭರತನಿಗೆ ಪಟ್ಟವನ್ನು ಕಟ್ಟಿ ಕುಲಬಂಧನಾದನು ಎಂಬ ಅಪಕೀರ್ತಿಯು ನನಗೆ ಬರೋದಲ್ಲವೇ? ನನ್ನ ಅಪಕೀರ್ತಿಯು ನಿನ್ನದಲ್ಲವೇ? ನೀನು ಇಂತಹ ವರವನ್ನು ಅಪೇಕ್ಷಿಸಬಹುದೇ? ಇದು ನ್ಯಾಯವಲ್ಲ. ಬಿಡು, ಬೇರೆ ವರವನ್ನಾದರೂ ಕೇಳು. ಏನು ಈಗ ಕೊಟ್ಟ ಮಾತಿಗೆ ಈಗಲೇ ತಪ್ಪಿರುವ ನಿಮ್ಮಂತ ಮಹಾವಂಚಕರಲ್ಲಿ ನಾನು ಬೇರೆಯವರವನ್ನು ಕೇಳಬೇಕೆ? ಏನು ಬೇಡ. ಸತ್ಯವಂತರೆಂದು ಸಪ್ರಪಂಚ ಹೇಳಿಕೊಂಡು ತಮಗೆ ಅಪಕೀರ್ತಿ ಬರೋದೆಂದು ಬೆದರಿಸಿ ವಚನ ಭ್ರಷ್ಟರಾದರೆ ನಿಮ್ಮ ವಂಶಕ್ಕೆ ನೀವೇ ಕಳಂಕಪ್ರಾಯರಾಗಿರುವೆ ಎಂಬುದನ್ನು ಗಮನದಲ್ಲಿಟ್ಟು ನನ್ನ ಇಷ್ಟದಂತೆ ಭರತನಿಗೆ ರಾಜಪಟ್ಟ ಮಾಡಲು ಮೊದಲು ಸಮ್ಮತಿಸಿ, ಇಲ್ಲವಾದರೆ ಕೊಟ್ಟ ಮಾತನ್ನು ನಡೆಸಲಾರದೆಂದು ಬಿಡು. ನಾನು ಎಲ್ಲಿಯಾದರೂ ಗಮನಿಸಿಕೊಳ್ಳುವೆನು. ನಾನು ಇವಳಿಗೆ ಮಾತು ಕೊಟ್ಟು ಕೆಟ್ಟನು. ಇವಳು ಮಹಾಚಂಡಿಯು, ಉಪಾಯವಿಲ್ಲ. ಹಾಗಲಿ ನಿನ್ನ ಇಷ್ಟದಂತೆ ಮೊದಲನೇ ವರಕ್ಕೆ ನಿನ್ನ ಮಗ ಭರತನಿಗೆ ಯುವರಾಜ ಪಟ್ಟವನ್ನು ಕಟ್ಟುವುದು. ಆದರೆ ಎರಡನೇ ವರ ಓದಿಗಳು. ಪ್ರಿಯ, ಈಗ ನನಗೆ ಬಹಳ ಸಂತೋಷವಾಯಿತು. ಎರಡನೇ ವರಕ್ಕೆ ನಿಮ್ಮ ರಾಮನು ಜಟಾವಾಲ್ಕದರನಾಗಿ ಮುನಿವೃತ್ತಿಯಂತೆ ಅರಣ್ಯವಾಸ ಮಾಡಬೇಕು. ಏನು ಕೈಕ ಏನೆಂದೆ? ನನ್ನ ರಾಮನು, ನನ್ನ ಪ್ರಾಣ ಪ್ರಿಯದ ಸಾವನಾದ ರಾಮಚಂದ್ರನು 14 ವರ್ಷಗಳ ಅರಣ್ಯವಾಸ ಮಾಡಬೇಕೆ? ಹೌದು, ನಿಮ್ಮ ಪ್ರಿಯ ಪತ್ನಿ ಕೌಶಲ್ಯ ಕುಮಾರನಾದ ರಾಮನು ಜಟಾವಲ್ಕದರನಾಗಿ ಮುನಿವೃತ್ತಿಯಂತೆ 14 ವರ್ಷಗಳ ಕಾಲ ಅರಣ್ಯವಾಸ ಮಾಡಬೇಕು. ಅಯ್ಯೋ ಕುಲಘಾತಕಿ, ಘೋರ ಪಾತಕಿ, ಏತಕ್ಕಿಷ್ಟ ಕಠೋರ ಮನಸ್ಕಳಾಗಿ ಇಂತಹ ದುರಾಲೋಚನೆ ಮಾಡಿರುವೆ. ದುರಾಲೋಚನೆ ಮಾಡತಕ್ಕವರು ತಾವು, ದುರಾಲೋಚನೆ ಮಾಡತಕ್ಕಳು ನಾನು. ಈಗ ನನ್ನನ್ನು ಅಪೇಕ್ಷಿಸಿದರೆ ನಿಮ್ಮ ವಾಗ್ದಾನವನ್ನು ನಡೆಸಿಕೊಟ್ಟಂತಲಾರದು, ನಿಮಗೆ ಅಪಕೀರ್ತಿಯ ತಪ್ಪಲಾರದು. ರಾಮನನ್ನು ಅರಣ್ಯವಾಸಕ್ಕೆ ಕಳಿಸುವರೋ ಇಲ್ಲ ಹೇಳಿಬಿಡಿ. ಹೇದಕ್ಕೆ ನಿನಗಿಂತಹ ದುರ್ಬುದ್ಧಿ ಹುಟ್ಟಿದೆ? ನಮ್ಮ ರಾಮಚಂದ್ರನು ನಿನಗೇನು ಅಪರಾಧವನ್ನು ಮಾಡಿದನೆ? ಹೆತ್ತ ತಾಯಿಗಿಂತಲೂ ಮಿಗಿಲಾದ ಪ್ರೀತಿಯಿಂದ ನಿನ್ನನ್ನು ಕಾಣುತ್ತಿರುವ ಸುಗುಣಾಭಿರಾಮನಾದ ರಾಮಚಂದ್ರನಿಗೆ ಕೇಡನ್ನು ಬಯಸುತ್ತಿರುವ ನಿನಗೆ ಬುದ್ಧಿಯನ್ನು ಕೆಟ್ಟಿರುವುದು ಅಥವಾ ಪಿಶಾಚವನ್ನು ಹಿಡಿದಿರುವುದು? ಸರಿಯಾದ ಜ್ಞಾನದಿಂದ ಮಾತನಾಡು. ನಾನು ಸರಿಯಾದ ಜ್ಞಾನದಿಂದಲೇ ಮಾತನಾಡುತ್ತಿರುವೆನು. ನನಗೆ ಬುದ್ಧಿ ಕೆಟ್ಟಿಲ್ಲ, ಪಿಚಾಚಿ ಹಿಡಿದಿಲ್ಲ. ಮೋಹ ಪಿಚಾಚಿ ಗ್ರಾಸ್ತರಾಗಿ ವಂಶದ ಕೀರ್ತಿಗೆ ಕಳಂಕ ತರುವ ವಚನ ಮಾತುಗಳನ್ನು ಆಡುತ್ತಿರುವರು ತಾವು. ತಮ್ಮ ಬುದ್ಧಿಯ ಶುದ್ಧತೆ ವಿಚಾರದಲ್ಲಿ ಸ್ವಲ್ಪ ಆಲೋಚಿಸಿ ಅನಂತರ ಮಾತನಾಡಿ. ಹೇತಕ್ಕಿಂತ ಚಂಡಾಟವನ್ನೇ ಹೇಳಿದಿರುವೆ. ನನ್ನ ಸಕಲ ರಾಜ್ಯ ಕೋಶ ಸುಖ ವೈಭವಗಳೆಲ್ಲವನ್ನು ಸಂತೋಷದಿಂದ ಬಿಟ್ಟು ಬಿಡುವೆನು. ಆದರೆ ನಮ್ಮ ರಾಮಚಂದ್ರನ ಮಾತ್ರ ಬಿಟ್ಟಿಲ್ಲಾರೇನು? ನನ್ನ ಪ್ರಿಯಾದ ನೀನು ನನಗೆ ಪ್ರಿಯನ್ನು ಮಾಡಬಾರದು. ಈ ಬಯಕೆಯನ್ನು ಬಿಟ್ಟು ನನ್ನನ್ನು ರಾಮನನ್ನು ಕಾಪಾಡು. ಸತ್ಯಶೀಲನಾದ ನಿನ್ನ ಮಗ ಭರತನು ಈ ನಿನ್ನ ಇಷ್ಟವನ್ನು ಅನುಮತಿಸಲಾರದು. ಅಲ್ಲದೆ ಲೋಕವೇದ ಕೊಪ್ಪಲಾರದು.
ಚೆನ್ನಾಗಿ ಆಲೋಚಿಸು. ಸಾಕು. ತಮಗೆ ಇಷ್ಟ ಇಲ್ಲದ ಕಾರ್ಯವು ಲೋಕಕ್ಕೆ ಸಮಾಂತವಿಲ್ಲವೆಂದು ಹೇಳಿಕೊಳ್ಳುವುದೇ ನಿಮ್ಮಂತಹ ಸ್ವಾರ್ಥಪರಾದ ವಂಚಕರ ಸ್ವಭಾವ. ತಮಗೆ ಲಭಿಸುವ ಸಾಮ್ರಾಜ್ಯ ವೈಭವನು ನಿಷ್ಕಂಟಕವಾಗಿ ಅನುಭವಿಸಿದರಲು ಬರ್ತೇನೇನು ಹುಚ್ಚನಲ್ಲ. ನಿಮ್ಮ ದೂರ್ತ ವಿನೋದಗಳ ಮಾತಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ನಿಮ್ಮ ಸೂರ್ಯ ವಂಶದ ಅರಸರ ಸತ್ಯ ಧ್ವಜವನ್ನು ಎತ್ತಿ ಮರೆಸುವ ನೀವು ಪೂರ್ವಜರ ಚರಿತ್ರೆಯನ್ನು ನೆನಪಿನಲ್ಲಿಟ್ಟಿರುವರು. ತೀರಿ ಜಂತುವಾದ ಒಂದು ಪಾರಿವಾಳವು ಕಾಪಾಡಲು ಸಿಬಿ ಹರಿಚಕ್ರವರ್ತಿಯು ತನ್ನ ಶರೀರದ ಮಾಂಸವನ್ನು ಕೊಯ್ದು ಕೊಡಲಿಲ್ಲವೇ? ತನ್ನ ವಾಗ್ದಾನವನ್ನು ಪಾಲಿಸಲು ಹರಿಶ್ಚಂದ್ರನು ಸಹ ತನ್ನ ರಾಜಕೋಶದಿ ಮುನಿಗೆ ಕೊಟ್ಟು ತನ್ನ ಪತ್ನಿ ಪುತ್ರರನ್ನು ಪರಾರಿಗೆ ಮಾರಿದ್ದಲ್ಲದೆ ತನ್ನ ಶರೀರವನ್ನು ಸಹ ಚಾಂಡಾಳನಿಗೆ ಮಾರಿಕೊಂಡು ಕಡೆಗೆ ವನಾಗ್ನಿತ್ಯ ತನ್ನ ಧರ್ಮಪತ್ನಿಯನ್ನು ತಾನು ವಧಿಸಲು ಸಿದ್ಧನಾದಲ್ಲ. ಅಂತಹ ಪರಮ ಸತ್ಯ ಸಂದರ ವಂಶದಲ್ಲಿ ನಿಮ್ಮಂತ ಅಸತ್ಯವಂತರು ಹುಟ್ಟಬಹುದೇ? ಛೇ, ಏತಕ್ಕೆ ನಾಚಿಕೆಲಾದ ಚರ್ಚಿಸುತ್ತಿರುವಿರಿ? ಕೆಲವು ರಾಕ್ಷಸಿ ಕೇಳು. ಶಿವಹರಿಶ್ಚಂದ್ರಾದಿಗಳು ಸತ್ಯ ಧರ್ಮ ಪರಿಪಾಲನೆಗಾಗಿ ಮಹಾ ಕಷ್ಟಗಳನ್ನೇ ಅನುಭವಿಸಿದರು. ನಾನು ಸಹ ಜ್ಯೇಷ್ಠ ಪುತ್ರನಿಗೆ ರಾಜ್ಯಾಭಿಷೇಕ ಮಾಡಬೇಕೆಂಬ ನಮ್ಮ ಕುಲ ಧರ್ಮವನ್ನು ಪರಿಪಾಲಿಸಲು ನಿನ್ನಲ್ಲಿಟ್ಟು ಚರ್ಚಿಸಿ ಬೇಡಿಕೊಂಡೆನು. ನೀನು ನನ್ನನ್ನು ವಂಚಿಸಿ ನನ್ನಿಂದ ಮೊದಲು ವಾಗ್ದಾನವನ್ನು ತೆಗೆದುಕೊಂಡು ಅನಂತರ ನನ್ನನ್ನು ಧರ್ಮ ಸಂಕಟಕ್ಕೆ ಸಿಕ್ಕಿಸಿರುವ ಪರಮ ವಂಚಕಿಯು, ಚಾಂಡಾಳಿನಿಯು, ನನ್ನ ಭಾಗದ ಮಾರಿಯು, ಪ್ರತ್ಯಕ್ಷ ಮೃತು ದೇವತೆಯು, ಧರ್ಮಗಳ ವಿಲೇಚನದೇ ನರ ರಾಕ್ಷಸಿಯು. ನಾನು ನಿನಗೆ ಮಾತು ಕೊಟ್ಟನು ಕೆಟ್ಟು ರಾಮಚಂದ್ರ. ರಾಮ, ನಿಮ್ಮ ತಂದೆಗೆ ಕೊಟ್ಟ ಮಾತನ್ನು ನಡೆಸಿಕೊಡಲಾರ್ದ ಪಡುತ್ತಿರುವೇತೆ ಇದು. ಅಮ್ಮ, ಸೂರ್ಯವಂಶದ ಅರಸರು ಎಂದಿಗೂ ಕೊಟ್ಟ ಮಾತನ್ನು ನಡೆಸಿಕೊಡಲು ವ್ಯತೆ ಪಡತಕ್ಕವರಲ್ಲವಲ್ಲ. ಹಿಂದೆ ನಿಮ್ಮ ಸೂರ್ಯವಂಶದಲ್ಲಿ ಅಂತ ಸತ್ಯಸಂಧರ ಇದ್ದು ವಂಶಕ್ಕೆ ಕೀರ್ತಿಯನ್ನೇನೋ ತಂದರು. ಆದರೆ ನಿಮ್ಮ ತಂದೆಯು ಈಗ ಕೊಟ್ಟ ಮಾತು ಈಗಲೇ ತಪ್ಪಿ ನನ್ನನ್ನೇ ಅಪೇಕ್ಷಿಸುತ್ತಿರುವರು ನೋಡು. ಅಮ್ಮ, ವಿಚಾರವೇನು? ದಯವಿಟ್ಟು ವಿವರಿಸಿ ಹೇಳು. ತಂದೆಯ ವಾಗ್ದಾನವು ಎಂತಹುದಾಗಿರಲಿ ಅದನ್ನು ನಾನು ನಡೆಸಿಕೊಡಲು ಸಿದ್ಧನಾಗಿರುವೆನು. ಹಾಗಾದರೆ ಸಂತೋಷ ಕೇಳು. ಹಿಂದೆ ನಡೆದ ದೇವಾಸುರ ಯುದ್ಧದಲ್ಲಿ ನಿಮ್ಮ ತಂದೆಯವರು 2 ವರಗಳನ್ನು ಅನುಗ್ರಹಿಸಿದರು. ಸರಿ, ಕೇಳಬಲ್ಲೆನು. ಅವುಗಳಲ್ಲಿ ಮೊದಲನೇ ವರಕ್ಕೆ ಈ ಕೋಶಲಾರಾಜ ಪಟ್ಟವನ್ನು ನನ್ನ ಮಗ ಭರ್ತನಿಗೆ ಕಟ್ಟಬೇಕೆಂತಲೂ ಕೇಳಿಕೊಂಡೇನು. ಅದನ್ನು ನಡೆಸಿಕೊಡಲಾರದ ಪಡುತ್ತಿರುವೆ ಇದು. ಅಮ್ಮ, ಬಹಳ ಸಂತೋಷ. ಇಷ್ಟು ತಾನೇ? ಈ ಅಲ್ಪ ವಿಚಾರಕ್ಕಾಗಿ ಇಷ್ಟೊಂದು ವ್ಯತೆ ಪಡಬೇಕೆ? ಅದರಂತೆ ಆಗಲಿ ತಾಯಿ. ಭರತನು ಯಾರು, ನಾನು ಯಾರು? ಅವನೇ ರಾಜ್ಯ ಭಾರವನ್ನು ಮಾಡಲಿ ತಾಯಿ. ಕಷ್ಟತರವಾದ ಈ ರಾಜ್ಯದ ಭಾರವನ್ನು ನನ್ನ ಮೇಲೆ ಹೊರಿಸಲಾಗದೆಂದು ಭರತನ ಭುಜಗಳ ಮೇಲೆ ಹೊರಿಸಲು ಅಪೇಕ್ಷಿಸಿದ ನಿನಗೆ ನನ್ನ ಮೇಲೆ ಎಷ್ಟು ಕರುಣವಮ್ಮ. ಅದಕ್ಕೆ ಬಹಳವಾಗಿ ಚರ್ಚಿಸಿ ಗೋಳಾಡಿ ಅನಂತರ ಒಪ್ಪಿದರು 2ನೇ ವರಕ್ಕೆ. ಇಲ್ಲ, ನಾನು ನಿಲ್ಲುವುದಿಲ್ಲ. ನಾನು ಆ ವಿಚಾರವನ್ನು ಹೇಳಲೇಬೇಕು. ರಾಮ, ನೀನು 2ನೇ ವರಕ್ಕೆ ನಾರುಡೆಗಳನ್ನುಟ್ಟು 14 ವರ್ಷಗಳ ಕಾಲ ಅರಣ್ಯವಾಸ ಮಾಡಬೇಕೆಂತಲೂ ಕೇಳಿಕೊಂಡೇನು. ಅದನ್ನು ನಡೆಸಿಕೊಡಲಾರದ ಪಡುತ್ತೆ ಇದು. ಶಿವ ಶಿವ ಏನೋ ಸಂಯವ ಸವಿತಡಲೋ ವಿಷದ ತೆರೆದಲವಿಲಾಶಯಿದಂ ಇವಳೋ ಮುತ್ತಿಡುದ ಕಟ ಇವಳೋ ಮುತ್ತಿಡುದ ಕಟ ಭುವಿಯೋ ಜನದ ಮನ ಮನರಿಯಲ ಸಾಧ್ಯ. ಅಮ್ಮ, ಬಹಳ ಸಂತೋಷ. ನಿನ್ನ ಇಷ್ಟಾರ್ಥವನ್ನು ನಾನು ನೆರವೇರಿಸುವೆನು. ನೀನು ಶಾಂತಳಾಗು. ತಂದೆ, ನೀನು ಬಿಡಬೇಡ. ನಿನ್ನ ಆಜ್ಞೆಯನ್ನು ನಾನು ಸಂತೋಷದಿಂದ ಪಾಲಿಸುವೆನು. ಬೇಡ ರಾಮಚಂದ್ರ, ಬೇಡ. ನಾನು ನಿನಗೆ ವನವಾಸಗಳ ಬೆಳೆ ಕೊಡಲಿ. ಇವಳ ಪರಮ ವಂಚಕಿಯು ರಾಮಚಂದ್ರನ ನಾಣೆಗೂ ನನ್ನಿಂದ ಮೊದಲು ವಾಗ್ದಾನವನ್ನು ತೆಗೆದುಕೊಂಡು ಅನಂತರ ಇಂತಹ ಕಠೋರವಾದ ಇಷ್ಟಾರ್ಥವನ್ನು ಬಯಸಿ ಕಾಳ ಸರ್ಪಣಿಯಂತೆ ನನ್ನ ಮೇಲೆ ವಿಷಪುಸ್ಕಾರಗಳನ್ನು ಬಿಡುತ್ತಿರುವಳು. ಇವಳ ದುರಾಶೆಯಿಂದ ನೀನು ನಡೆಯಲು ಒಪ್ಪಬೇಡ. ರಾಮ, ನೀನು ನನ್ನ ಇಷ್ಟದಂತೆ ಒಪ್ಪಲೇಬೇಕು. ಇಲ್ಲವಾದರೆ ನಿಮ್ಮ ತಂದೆಯು ಕೊಟ್ಟ ಮಾತನ್ನು ನಡೆಸಲಾರದೆಂದು ಹೇಳಿಬಿಡಲಿ. ನಾನು ಎಲ್ಲಿಯಾದರೂ ಹೋಗಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಅಮ್ಮ, ಸ್ವಲ್ಪ ಸಹಿಸು. ಈಕ್ಷ್ವಾಕು ವಂಶದ ಅರಸರು ಎಷ್ಟು ಕಷ್ಟ ಬಂದರೂ ಆಡಿದ ಮಾತಿಗೆ ತಪ್ಪತಕ್ಕವರೇ ಅಲ್ಲ. ನಾನು ನಿನ್ನಿಷ್ಟದಂತೆ ನಡೆಯಲು ಸಿದ್ಧನಾಗಿರುವೆನು. ತಂದೆ, ಈಗ ನೀನು ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ವಾಗ್ದಾನಕ್ಕೆ ಭಂಗವನ್ನುಂಟು ಮಾಡಿಕೊಳ್ಳಬೇಡ. ಮಾತೆ ಇಷ್ಟದಂತೆ ನನಗೆ ಅರಣ್ಯವಾಸಕ್ಕೆ ಹೊರಡಲು ಅಪ್ಪಣೆಯನ್ನು ಕೊಡು. ರಾಮಚಂದ್ರ, ನಾನು ನಿನಗೆ ವನವಾಸಕ್ಕೆ ಹೋಗಲು ಅಪ್ಪಣೆ ಕೊಡಲಿ. ಕೈಕೆ, ನಿನ್ನ ಇಷ್ಟದಂತೆ ನಿನ್ನ ಮಗ ಭರತನಿಗೆ ಶಿವರಾಜ ಪಟ್ಟವನ್ನು ಕಟ್ಟುವರು. ಆದರೆ ನಮ್ಮ ರಾಮಚಂದ್ರ ಮಾತ್ರ ಅರಮನೆ ಇರಲಿ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಆಗದು.
ರಾಮನು ಅರಣ್ಯಕ್ಕೆ ನಾಳೆನೇ ದಿನ ಪ್ರಾಂತ ಕಾಲವೇ ಅರಣ್ಯವಾಸಕ್ಕೆ ಹೊರಡಬೇಕು. ರಾಜೇಂದ್ರ, ನೀವು ಕೊಟ್ಟ ಮಾತನೇ ನಡೆಸುವುದ ಹೋದರೆ ನಿಮಗೆ ಮಹಾ ನರಕವೇ ಉಂಟಾಯಿತು. ಆದ್ದರಿಂದ ಈ ಹುಚ್ಚನ್ನು ಬಿಟ್ಟು ಮೊದಲು ಆಡಿದ ಮಾತನ್ನು ಸಮ್ಮತಿಸಿ. ಅಯ್ಯೋ, ನಾನು ಈ ಗೋಳನ್ನು ಕೇಳಲಾರೇನು. ತಂದೆ, ಸತ್ಯರಥದ ಸೂರ್ಯವಂಶದ ಅರಸರಾಗಿ ನಾವು ಇದಕ್ಕೆ ಚಿಂತಿಸುವುದೇ ಬೇಡ. ನಾನು ಹೋಗಿ ಮಾತೆಯರಿಗೆ ವಿಚಾರವನ್ನು ತಿಳಿಸಿ ಅವರನ್ನು ಸಮಾಧಾನಪಡಿಸಿ ಬರುವೆನು. ಅಮ್ಮ, ನೀನು ಆಲೋಚಿಸಬೇಡ. ನಿನ್ನಿಷ್ಟದಂತೆ ನಾಳಿನ ದಿನ ಪ್ರಾತಃ ಕಾಲವೇ ನಾನು ಅರಣ್ಯವಾಸಕ್ಕೆ ಹೊರಡುವೆನು. ಆಗಬಹುದು. ಈಗ ನನಗೆ ಬಹಳ ಸಂತೋಷವಾಯಿತು. ನಮ್ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಕೆಟ್ಟೋಗ್ಬಿಡ್ತಾವ್. ತಾಟ್ ಕಿತ್ತಿ ಮಾತ್ ಕೇಳ್ ಕೆಟ್ಟೋಗ್ಬಿಡ್ತಾವ್. ಅಮ್ಮ ತಾಯಿ ಜಗದಾಂಬೆ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ. ಯಾವುದೇ ರೀತಿಯ ಅಮಂಗಳವೂ ಆಗದಂತೆ ರಕ್ಷಿಸಿ ಕಾಪಾಡು ತಾಯಿ, ಕಾಪಾಡು. ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕವಾದ್ದರಿಂದ ಭೂಸುರೋತ್ತಮರಿಗೆ, ಈ ಸುಹಾಸಿನಿಯರಿಗೆ ದಾನ ಧರ್ಮಾದಿಗಳನ್ನು ಕೊಡುವೆವು. ಮನಕ್ಕೆ ಸುರಚಿರ ವಾರ್ತೆಯ ಕೇಳಿ
ತುಳಸಿ ಮಾತೆ. ಈ ದಿನ ನನ್ನ ಪತಿಗೆ ರಾಜ್ಯಾಭಿಷೇಕವಾಗುವುದೆಂದು ಜಾನಕಿಯು ಅದೆಷ್ಟು ಸಂತೋಷ ಭರಿತಳಾಗಿರುವಳು. ಇವಳ ಕಿವಿಗೆ ನನ್ನ ಅರಣ್ಯವಾಸದ ಅಮಂಗಲ ವಾರ್ತೆಯನ್ನು ಹೇಗೆ ಹಾಕಲಿ?
ಏನೋ ಸಂತೋಷ ಬಹುಕಾಲದ ಬಯಕೆ ಸ್ವಾಮಿ, ಇದೇನಿದು? ಆರ್ಯಪುತ್ರ, ನೀವು ಇಷ್ಟೊಂದು ಚಿಂತೆಯಾಗಿರಲು ಕಾರಣವಾದರೂ ಏನು ಸ್ವಾಮಿ? ಲೋಲನೆ ಚಿಂತೆಯ ಕಾರಣವಾದರೂ ಏನು ಸ್ವಾಮಿ? ಜಾನಕಿ, ಏನೆಂದು ಹೇಳಲಿ? ಈ ದಿನ ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ ಸ್ವಾಮಿ. ಏಕೆ ಏಕೆ ನಡೆಯುವುದಿಲ್ಲ ಸ್ವಾಮಿ? ಅದಕ್ಕಾಗಿ ಇಷ್ಟೊಂದು ಚಿಂತೆಯೇ ಸ್ವಾಮಿ? ಇಲ್ಲದೆ ನಾನು ಅದಕ್ಕಾಗಿ ಸ್ವಲ್ಪವೂ ಚಿಂತಿಸುತ್ತಿಲ್ಲ. ನನ್ನ ಅಭ್ಯುದಯವನ್ನು ನಿರೀಕ್ಷಿಸಿಕೊಂಡಿರುವ ನಿನ್ನ ಮತ್ತು ನಮ್ಮ ಪ್ರಜಾಜನರ ಮನಸ್ಸಿನ ಉತ್ಸಾಹ ಭಂಗವಾದಲ್ಲದೆ ವೃದ್ಧನಾದ ಜನಕನಿಗೂ ಮಾತೆಯರಿಗೂ ಮಹಾ ದುಃಖವನ್ನುಂಟು ಮಾಡಿ ಅರಣ್ಯಕ್ಕೆ ಹೋಗಬೇಕಾಯಿತಲ್ಲ ಎಂದು ಸಂಕಟ ಪಡುತ್ತಿರುವೆನು. ಮಾತು ಆರ್ಯಪುತ್ರ, ಅರಣ್ಯಕ್ಕೆ ಹೋಗಬೇಕಾದ ವಿಚಾರವಾದರೂ ಏನು ಸ್ವಾಮಿ? ಹಿಂದೆ ನಮ್ಮ ತಾಯಿಯಾದ ಕೈಕಾಮಾತೆಗೆ ಕೊಟ್ಟಿದ್ದ 2 ವರಗಳನ್ನು ಈಗ ನಮ್ಮ ತಂದೆಯನ್ನು ಕೇಳಿಕೊಂಡಿರುವಳು. ನನಗೂ ತಿಳಿದಿರುವುದು ಏನೆಂಬುದಾಗಿ. ಮೊದಲನೇ ವರಕ್ಕೆ ನನ್ನ ಮಗ ಭರತನಿಗೆ ರಾಜ್ಯ ಪಟ್ಟವನ್ನು ಕಟ್ಟಬೇಕು. ಎರಡನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಮುನಿ ವೃತ್ತಿಯಿಂದ 14 ವರ್ಷಗಳ ಕಾಲ ವನವಾಸಿ ಇರಬೇಕು. ಅಯ್ಯೋ ಪ್ರಾಣೇಶ್ವರ, ಇದೇನಿದು? ನೀವು ಅರಣ್ಯವಾಸಕ್ಕೆ ಹೋಗಬೇಕೆ? ಇದೇನಿದು ಸ್ವಾಮಿ? ಅತ್ತೆ ಮಾವಂದರಿಗೆ ನಾವು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಸ್ವಾಮಿ, ಇದಕ್ಕೆ ನೀವು ಏನು ಹೇಳಿದಿರಿ ಸ್ವಾಮಿ? ಇದಕ್ಕೆ ತಂದೆಯು ಒಪ್ಪದಿರಲು ಸಾಧ್ಯವಿಲ್ಲ. ಏಕೆಂದರೆ ತಾನು ಕೇಳಿದ ವರಗಳನ್ನು ಮೊದಲೇ ನಡೆಸಿಕೊಡುವುದಾಗಿ ಆತನಿಂದ ಪ್ರಮಾಣ ವಚನವನ್ನು ತೆಗೆದುಕೊಂಡು ಅನಂತರ ಈ ವರಗಳನ್ನು ಕೇಳಿಕೊಂಡಿರುವುದು. ಇದಕ್ಕೆ ತಂದೆಯು ಒಪ್ಪದಿರಲು ಸಾಧ್ಯವೇ ಇಲ್ಲ. ಏನಾಯಿತು? ಅಯ್ಯೋ, ನಮ್ಮ ಆಸೆಗಳೆಲ್ಲ ಊರು ಪರಿತಪವಾಗಿದೆ. ಏನು ಮಾಡಲಿ ಪ್ರಾಣೇಶ್ವರ? ಹಾಗಾದರೆ ನಾವು ನಿಜವಾಗಿಯೂ ವನವಾಸಕ್ಕೆ ನೀವು ಹೊರಡಲೇಬೇಕೆ ಸ್ವಾಮಿ? ತಂದೆಯ ವಾಗ್ದಾನವನ್ನು ಪಾಲಿಸದಿದ್ದರೆ ನಾನು ಆತನಿಗೆ ಸುಪುತ್ರನೆನಿಸುವೆನೆ. ನಿಷ್ಕಳಂಕವಾದ ನಮ್ಮ ಸೂರ್ಯ ವಂಶದ ಕೀರ್ತಿಯು ಕಲುಷಿತವಾಗಬಹುದೇ? ಸ್ವಾಮಿ ಪ್ರಾಣೇಶ್ವರ, ಹಾಗಾದರೆ ನೀವು ಅರಣ್ಯವಾಸಕ್ಕೆ ಹೊರಡಲೇಬೇಕೆ ಸ್ವಾಮಿ? ಅಯ್ಯೋ ವಿಧಿ, ಇದೆಂತಹ ಘೋರವು! ಹಳಬೇಡ ಜಾನಕಿ, ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು ಅದರಂತೆ ಹೋಗಲೇಬೇಕು. 14 ವರ್ಷಗಳು ಕಳೆದ ಕೂಡಲೇ ನಾವುಗಳು ಬಂದು ನಿಮ್ಮ ಸನ್ನಿಧಿಯನ್ನು ಸೇರುವೆ. ಅಲ್ಲಿಯವರೆಗೂ ನೀನು ಶಾಂತ ಚಿತ್ತಳಾಗಿ ಅರಮನೆಯಲ್ಲೇ ಇರು. ಸ್ವಾಮಿ ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ನಾನು ಸಹ ನಿಮ್ಮೊಡನೆಯೇ ಅರಣ್ಯವಾಸಕ್ಕೆ ಬರುವೆನು ಸ್ವಾಮಿ. ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ. ಏನು ಜಾನಕಿ, ಏನೆಂದೆ? ನೀನು ನನ್ನೊಡನೆ ಆ ವನವಾಸಕ್ಕೆ ಬರುವುದೇ? ಹೌದು ಸ್ವಾಮಿ, ನೀವಿಲ್ಲದ ಈ ಅರಮನೆಯಲ್ಲಿ ನಾನಿರಲು ಸಾಧ್ಯವಿಲ್ಲ ಸ್ವಾಮಿ.
ನೀವಿರುವ ಆ ಅರಣ್ಯವೇ ನನಗೆ ಅರಮನೆಯಾಗಿರುವುದು. ನಾನು ಸಹ ನಿಮ್ಮೊಡನೆಯೇ ಬರುವೆನು ಸ್ವಾಮಿ. ನಿಮ್ಮ ಅರ್ಧಾಂಗಿಯನ್ನು ಬಿಟ್ಟು ಹೋಗುವುದೇ ಸ್ವಾಮಿ. ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ. ಜಾನಕಿ, ಹಠ ಹಿಡಿಯಬೇಡ. ಘೋರ ಮೃಗಗಳಿಂದಲೂ ರಾಕ್ಷಸರಿಂದಲೂ ಕೂಡಿರುವ ಅರಣ್ಯದಲ್ಲಿ ಅಬಲೆಯಾದ ನಿನ್ನನ್ನು ರಕ್ಷಿಸುವುದು ಕಷ್ಟವಾಗುವುದು. ಕ್ಷತ್ರಿಯ ವೀರರಾದ ನಾವು ದುರ್ಗ ಅರಣ್ಯಗಳಲ್ಲಿಯೂ ಅಪಾಯ ಪರಂಪರೆಗಳಲ್ಲಿ ಸಂಚರಿಸುತ್ತಾ ಸದಾ ಮೃತ್ಯುವಿನ ಮುಖದಲ್ಲಿ ಇರತಕ್ಕವರು. ಅಬಲೆಯಾದ ನಿನಗೆ ವನವಾಸವು ತರವಲ್ಲ. ಅಯ್ಯೋ, ಇದೇನಿದು? ನನ್ನ ತಂದೆಯವರು ಇಂತಹ ಪುರುಷಾಕೃತಿ ಹೆಂಗಸಿಗೆ ನನ್ನನ್ನು ಕೊಟ್ಟು ವಿವಾಹ ಮಾಡಿದರೆ? ಏನು ಜಾನಕಿ, ಏನೆಂದೆ? ನನ್ನನ್ನು ಪುರುಷಾಕೃತಿ ಹೆಂಗಸೆಂದು ಭಾವಿಸಿದೆಯಾ? ಹೌದು, ನೀನು ನನ್ನನ್ನು ಅಗಲಿರಲಾರದ ಸಂಕಟದಿಂದಲೂ ಪ್ರೀತಿಯ ಉದ್ರೇಕದಿಂದಲೂ ಹೀಗೆ ಹೇಳುತ್ತಿರುವೆ. ಆಗಲಿ, ನಿನ್ನ ಮನಸ್ಸನ್ನು ನೋಯಿಸಲಾರೆನು. ನೀನು ನನ್ನ ಜೊತೆ ಅರಣ್ಯಕ್ಕೆ ಹೊರಡು. ಉಭಯರು ಅರಣ್ಯವಾಸಕ್ಕೆ ಹೋಗೋಣ. ಪ್ರಾಣೇಶ್ವರ, ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ಆಗಲಿ, ನಡೆ. ಚಿಂತಾಗಾರದಲ್ಲಿರುವ ಜನಕನನ್ನು ನೋಡಿ ಸಂತೈಸೋಣ.